ದಯಮಾಡಿ ರಾಜ್ಯ ಸರ್ಕಾರ ವಾಸ್ತು ಅಂಶ ಮಾತಾಡಿ. ಇರ್ತಕ್ಕಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಜನತೆ ಮುಂದೆ ತೆರೆದಿಡಿ. ಯಾಕೆಂದ್ರೆ ನೀವೇನೋ ಗ್ಯಾರಂಟಿ ಕೊಡ್ತೀನಿ ಅಂತ ಆಡಳಿತಕ್ಕೆ ಬಂದ್ಬಿಟ್ಟಿದ್ದೀರಿ. ಏನ್ ನಿಮಗೆ 113, 115, 118 ಶಾಸಕರೆಲ್ಲ ಗೆದ್ದಿರ್ತಕ್ಕಂಥದ್ದು. 137 ಶಾಸಕರನ್ನ ಇಟ್ಕೊಂಡಿದ್ದೀರಿ. ನಿಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒತ್ತಡಗಳ ಬಗ್ಗೆ ಪಾಪ ನಿಮಗೆ ಅರಿವಿಲ್ಲ. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿನೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಂದು ಪಕ್ಷದ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಿದರು. ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದಷ್ಟು ಜನ ಅಂದಿನ ಶಾಸಕ ಮಿತ್ರರ ಸಹಕಾರದಿಂದ ಪಕ್ಷವನ್ನ ಉಳಿಸಬೇಕು ಅಂತಕ್ಕಂಥ ವಿಚಾರ ಅವ್ರ ಮುಂದೆ ಬಂದು ನಿಂತಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ದಿಟ್ಟವಾದಂಥ ನಿರ್ಧಾರ ಹೆಜ್ಜೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಕಮ್ಮಿ ವಯಸ್ಸು, ಚಿಕ್ಕ ವಯಸ್ಸು 43-44 ವರ್ಷ ವಯಸ್ಸಿನಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ. ಬಹುಶಃ ಅವರು ಕೊಟ್ಟಂತ ಆಡಳಿತ, ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ, ಆ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನತಾ ದರ್ಶನ ಒಂದು ಕಡೆ, ಗ್ರಾಮ ವಾಸ್ತವ್ಯ ಒಂದು ಕಡೆ, ಲಾಟ್ರಿಯನ್ನ ಸಾರಾಯನ್ನ ನಿಷೇಧ ಮಾಡಿದಂಥದ್ದು, ಈ ರೀತಿ 20 ತಿಂಗಳು, ಕೇವಲ 20 ತಿಂಗಳಲ್ಲಿ ಅವ್ರು ಕೊಟ್ಟಂತ ಜನಪರವಾದಂಥ ಕಾರ್ಯಕ್ರಮ ಇವತ್ತು ಕೂಡ ರಾಜ್ಯದ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ತದನಂತರ 2018ರಲ್ಲಿ ಮತ್ತೆ ಇದೇ ಕಾಂಗ್ರೆಸ್ನವರೇ ಬಂದರು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇವೆ 5 ವರ್ಷಗಳ ಕಾಲ, ನಾವು ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತೇವೆ ಅಂತ ಬಂದರು. ಆ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಒಂದು ಮಾತನ್ನ ಕೊಡ್ತಾರೆ. ಯಾತಕ್ಕೋಸ್ಕರ ಈ ಮಾತನ್ನ ಕೊಡ್ತಾರೆ ಅಂದ್ರೆ 2013 ಮತ್ತೆ 2018ರ ಆ ವೇಳೆ ಕಾಂಗ್ರೆಸ್ನ ಸರ್ಕಾರ, ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅವತ್ತು ಮುಖ್ಯಮಂತ್ರಿಗಳಾಗಿರ್ತಾರೆ. ಸರಿಯಾದ ಸೂಕ್ತವಾದಂಥ ಸಮಯಕ್ಕೆ ಮಳೆ ಬೆಳೆ ಆಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭ, ಆ ಸನ್ನಿವೇಶ ಸನ್ಮಾನ್ಯ ಕುಮಾರಣ್ಣ ಅವರು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ. ರಾಯಚೂರಿನಲ್ಲೂ ಕೂಡ ಬಹುಶಃ 28 ಜನ ರೈತಾಪಿ ಕುಟುಂಬಗಳಿಗೆ 50,000 ಧನ ಸಹಾಯವನ್ನ ಮಾಡಿದ್ರು. ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಸನ್ಮಾನ್ಯ ಕುಮಾರಣ್ಣ ಅವರು ಸೀಮಿತವಾಗಿರ್ತಕ್ಕಂಥ ನಾಯಕರಲ್ಲ. ಎಲ್ಲೆಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ರು ರೈತರ ಪರವಾಗಿ ನೆರವಾಗ್ತಕ್ಕಂಥ ಕೆಲಸ ಮಾಡಿದ್ರು. ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ. ಒಮ್ಮೆ ಆದರೂ ಸರಿ ನಾನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನ 2018ರ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎತ್ತಿಡಿತಾರೆ. ಮಾತೇನೋ ಕೊಟ್ಟರು, ಕೇವಲ 14 ತಿಂಗಳಲ್ಲಿ ಬಂದಂಥದ್ದು 37 ಸ್ಥಾನ ಅಷ್ಟೇ. ನಮಗೆ 137 ಸ್ಥಾನ ಬರಲಿಲ್ಲ, ಕೇವಲ 37 ಸ್ಥಾನ. ಬಹಳ ಸುಲಭ ಕುಮಾರಣ್ಣ ಒಂದು ಮಾತು ಹೇಳ್ಬೋದಾಗಿತ್ತು. ಯಾಕೆಂದ್ರೆ ಕುಮಾರಣ್ಣ ಅವರು ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿಯನ್ನ ಮಾಡಿದ್ರು. ಒಮ್ಮೆ ಸಂಪೂರ್ಣ ಬಹುಮತದ ಸರ್ಕಾರವನ್ನ ಜನತಾದಳ ಪಕ್ಷಕ್ಕೆ ಕೊಡಿ, ರೈತರ ಸಾಲ ಮನ್ನಾನೂ ಮಾಡ್ತೇನೆ, ಅದು ಪೂರಕವಾಗಿ ಅಭಿವೃದ್ಧಿನೂ ಮಾಡ್ತೇನೆ ಅಂತ ಹೇಳಿದ್ರು. ಆದರೆ ನಮಗೆ ಕೇವಲ 37 ಸ್ಥಾನ ಬಂತು. ಆ 37 ಸ್ಥಾನವನ್ನ ಪಡ್ಕೊಂಡಂತ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಿಲ್ಲ. ಬದಲಾಗಿ ಸಂಪೂರ್ಣವಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರ ಮೇಲೆ ಇವತ್ತೇನಾದ್ರೂ ಒಂದು ಬದ್ಧತೆ, ಒಂದು ಪ್ರಾಮಾಣಿಕ ಕಾಳಜಿಯನ್ನ ಇಟ್ಕೊಂಡು ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಪಕ್ಷ
ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಹಸಿರು ಕ್ರಾಂತಿಯ ನೀರಾವರಿಯ ಹರಿಕಾರರಾಗಿರ್ತಕ್ಕಂಥ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಾನು ಮೊನ್ನೆ ದೇವದುರ್ಗಕ್ಕೆ ಇದೇ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯ ಕಾರ್ಯಕ್ರಮ ಇತ್ತು, ಹೋಗಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಕರಿಯಮ್ಮರವರು ನಮ್ಮನ್ನ ಬೆಂಗಳೂರಿನ ಕಚೇರಿಗೆ ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಕೆಲವೊಂದಷ್ಟು ತಾಲೂಕಿನ ಮುಖಂಡರುಗಳು ಕೂಡ ಅವ್ರ ಜೊತೆಯಲ್ಲಿ ಬಂದಿದ್ರು. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು, ಅವ್ರ ಕಡೆಯಿಂದನೇ ನಾವು ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದು ನಾವೆಲ್ಲ ತಾಲೂಕಿನ ಜನತೆಯ ಪರವಾಗಿ ಬಯಸ್ತಾ ಇದ್ದೇವೆ. ದೇವೇಗೌಡರು ಸಾಹೇಬ್ರನ್ನ ಕರೆ ತರಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಕರಿಯಮ್ಮನವರು ಕೇಳಿದಂಥ ಸಂದರ್ಭದಲ್ಲಿ ನಾನು ಆ ಕೂಡಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕರೆಯನ್ನು ಮಾಡಿದೆ. ದೇವೇಗೌಡರು ಸಾಹೇಬ್ರಿಗೆ ಎಷ್ಟು ಪ್ರೀತಿಯಿಂದ ತಾಲೂಕಿನ ಜನತೆ ಕರೆದ್ರು ಅಷ್ಟೇ ವಿಶ್ವಾಸದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಲ್ಲಿಗೆ ಬರ್ತಾರೆ. ದೇವೇಗೌಡರು ಸಾಹೇಬರು ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹಳ ಜನ ಹಿರಿಯಕರಿಗೆ ಎಲ್ಲವನ್ನ ಇತಿಹಾಸ ಸಂಪೂರ್ಣ ಅದರ ಬಗ್ಗೆ ಅರಿವಿದೆ, ಅದನ್ನ ಎಳೆ ಎಳೆಯಾಗಿ ಕೂಡ ಬಿಚ್ಚಿಟ್ಟಿದ್ದಾರೆ. ಹನುಮಂತಣ್ಣವರು ಕೂಡ ಆಲ್ಕೋಳ್ ಹನುಮಂತಪ್ಪ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ದೇವದುರ್ಗ ಏಷ್ಯಾದಲ್ಲೇ ಅತಿ ಹಿಂದೆ ಉಳಿದಂತ ಒಂದು ತಾಲೂಕಾಗಿತ್ತು ಅಭಿವೃದ್ಧಿಯಲ್ಲಿ. ಸಂಪೂರ್ಣವಾಗಿ ಬರಡು ಭೂಮಿ ಇದ್ದಂತ ದೇವದುರ್ಗ ತಾಲೂಕು. ನಾಡಗೌಡರು ಸಾಹೇಬರು ಹೇಳಿದ್ರು, 20 ವರ್ಷದಿಂದ ದೇವದುರ್ಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಯುವಕರು ಗೂಳೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಬೇರೆ ಬೇರೆ ತಾಲೂಕುಗಳಿಗೆ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತಾಲೂಕಿನಲ್ಲಿ ನಮಗೆ ಯಾವುದೇ ರೀತಿ ಬದುಕನ್ನ ಕಟ್ಕೊಡ್ತಕ್ಕಂಥ ವ್ಯವಸ್ಥೆಗಳು ಇಲ್ಲಿವರೆಗೂ ಆಗಿಲ್ಲ. ಒಂದು ತೊಟ್ಟು ನೀರು ಕೂಡ ಇಲ್ಲ, ಇಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಒಳಗಡೆ ಆತಂಕದಿಂದ ಬಹಳ ಜನ ಗೂಳೆ ಹೋಗ್ತಾ ಇದ್ರು. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೃಷ್ಣಾ ಬಲದಂಡ ಯೋಜನೆ ಮೂಲಕ ನಾರಾಯಣಪುರ ಕಾಲುವೆಯಿಂದ ಆ ಭಾಗದ ಜನತೆಗೆ ನೀರನ್ನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಆ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಕರೀತಾರೆ. ಆಗ ದೇವೇಗೌಡರು ಸಾಹೇಬರು ಒಂದು ಮಾತನ್ನ ಹೇಳ್ತಾರೆ, ನಾನಿಲ್ಲಿ ಬಂದಿರತಕ್ಕಂಥದ್ದು ನನ್ನ ಪ್ರತಿಮೆಯನ್ನು ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕಲ್ಲ. ನೀವೆಲ್ಲ ಪುಣ್ಯಾತ್ಮರು ಇವತ್ತಿಗೂ ಕೂಡ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೃದಯದಲ್ಲಿ ಇಟ್ಕೊಂಡು ಮೆರೆಸ್ತೀರಿ. ನಿಮ್ಮನ್ನೆಲ್ಲ ಕಾಣಲಿಕ್ಕೆ ಕಣ್ ತುಂಬಿಸ್ಕೊಳ್ಳಿಕ್ಕೆ ನಿಮ್ಮಂಥ ಪುಣ್ಯಾತ್ಮರನ್ನ ನಾನಿಲ್ಲಿ ಇವತ್ತು ಬಂದಿದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ.